ನಮಸ್ಕಾರ ಸ್ನೇಹಿತರೆ. ಇರಾನ್ ಅಮೆರಿಕ ಯುದ್ಧ ಈಗ ಮತ್ತೊಂದು ಭೀಕರ ಸ್ವರೂಪವನ್ನು ಪಡ್ಕೊಂಡಿದೆ. ಇಲ್ಲಿವರೆಗೆ ಕೇವಲ ಸ್ಫೋಟಕಗಳು ಮತ್ತು ಮಿಸೈಲ್ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಇರಾನ್ ಜನ ಈಗ ಆಕಾಶದಿಂದ ಸುರಿತಾ ಇರೋ ಆಸಿಡ್ ಮಳೆ ಮತ್ತು ವಿಷ ಗಾಳಿಗೆ ಒದ್ದಾಡ್ತಾ ಇದ್ದಾರೆ. ತುಂಬಾ ಜನರ ಆರೋಗ್ಯ ಹಾಳಾಗ್ತಿದೆ, ಪ್ರಾಣ ಹೋಗ್ತಾ ಇದೆ. ಇರಾನ್ ರಾಜಧಾನಿ ತೆಹರಾನ್ ಈಗ ಅಕ್ಷರಶಃ ಒಂದು ಬೃಹತ್ ಗ್ಯಾಸ್ ಚೇಂಬರ್ ಆಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಮಾಡಿರೋ ಕೆಲಸಕ್ಕೆ ಉಸಿರಾಡೋಕೆ ಕ್ಲೀನ್ ಗಾಳಿ ಇಲ್ಲ. ಮೈ ಸುಡುವ ಕಪ್ಪು ಮಳೆಗೆ ಸಿಲುಕಿ ಆಸ್ಪತ್ರೆ ಸೇರ್ತಿರೋ ಜನರ ಸಂಖ್ಯೆ ಮಿತಿ ಮೀರ್ತಾ ಇದೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದು ಇಡೀ ಟೆಹರಾನ್ ನಗರದಲ್ಲಿ ಹಿಂದೆಂದೂ ಕಾಣದಂತ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಿಸಲಾಗಿದೆ. ಬಾಂಬ್ ಮತ್ತು ಸ್ಫೋಟಕಗಳಿಂದ ವೇಗವಾಗಿ ಈ ವಿಷಗಾಳಿ ಇರಾನ್ ಜನರನ್ನ ಬಲಿ ಪಡಿತಾ ಇದೆ. ಅಷ್ಟಕ್ಕೂ ಏನಿದು ಆಸಿಡ್ ಮಳೆ? ಆಕಾಶದಿಂದ ಈ ಕಪ್ಪು ವಿಷ ಸುರಿಯೋಕೆ ಶುರುವಾಗಿದೆ ಹೇಗೆ? ಈ ಪರಿಸರ ವಿಪತ್ತು ಇರಾನ್ ಜನರ ಆರೋಗ್ಯದ ಮೇಲೆ ಕೊಡ್ತಾ ಇರೋ ಏಟು ಎಂತಹದ್ದು? ಬನ್ನಿ ಇರಾನ್ನಲ್ಲಿ ಸೃಷ್ಟಿಯಾಗಿರೋ ಈ ಮಹಾ ನರಕದ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ತೈಲ ಡಿಪೋಗಳಿಗೆ ಬೆಂಕಿ, ಉಸಿರುಗಟ್ಟಿದ ಟೆಹರಾನ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ 7 ಮತ್ತು 8ನೇ ತಾರೀಕಿನ ರಾತ್ರಿ ಇಸ್ರೇಲ್ ಇರಾನ್ ಮೇಲೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡ್ತು. ಈ ದಾಳಿಯಲ್ಲಿ ಅವರು ಮಿಲಿಟರಿ ಬೇಸ್ಗಳನ್ನು ಮಾತ್ರ ಹೊಡೆಯಲಿಲ್ಲ, ಬದಲಾಗಿ ಇರಾನ್ನ ಜೀವನಾಡಿಯಾಗಿರೋ ಪ್ರಮುಖ ಇಂಧನ ಡಿಪೋಗಳನ್ನು, ಫ್ಯೂಲ್ ಡಿಪೋಗಳನ್ನು ಧ್ವಂಸ ಮಾಡಿದ್ರು. ಲಕ್ಷಾಂತರ ಲೀಟರ್ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ ಸಂಗ್ರಹಿಸಿಟ್ಟಿದ್ದ ಜಾಗಗಳ ಮೇಲೆ ಟನ್ಗಟ್ಟಲೆ ಸ್ಫೋಟಕವನ್ನು ಸುರಿದ್ರು. ಟೆಹರಾನ್ ನಗರದ ವಾಯುವ್ಯ ಭಾಗದಲ್ಲಿರೋ ಅತಿದೊಡ್ಡ ಶಹರಾನ್ ಫ್ಯೂಲ್ ಡಿಪೋ, ದಟ್ಟವಾದ ಜನವಸತಿ ಇರುವಂಥ ಅಗ್ಡಾಸೆ ಡಿಪೋ ಮತ್ತು ಕರಾಜ್ ಡಿಪೋ ಇವುಗಳ ಮೇಲೆ ನಿರಂತರವಾಗಿ ದಾಳಿಯಾಯಿತು. ಲಭ್ಯವಿರುವ ಮಾಹಿತಿ ಪ್ರಕಾರ ಶಹರಾನ್ ಡಿಪೋ ಒಂದರಲ್ಲೇ 11 ಬೃಹತ್ ಸ್ಟೋರೇಜ್ ಟ್ಯಾಂಕ್ಗಳಿದ್ವು. ಟೆಹರಾನ್ ನಗರಕ್ಕೆ ಪ್ರತಿದಿನ 80 ಲಕ್ಷ ಲೀಟರ್ ಪೆಟ್ರೋಲ್ ಸಪ್ಲೈ ಆಗ್ತಾ ಇದ್ದಿದ್ದೇ ಅಲ್ಲಿಂದ. ಅಲ್ಲಿ ಬರೋಬ್ಬರಿ 26 ಕೋಟಿ ಲೀಟರ್ಗೂ ಅಧಿಕ ಇಂಧನ ಸ್ಟೋರೇಜ್ ಇತ್ತು. ರಿಪೋರ್ಟ್ಸ್ ಪ್ರಕಾರ ಇಸ್ರೇಲ್ ಅಮೆರಿಕ ಪಡೆಗಳು ಇರಾನ್ನಾದ್ಯಂತ ಇಂಥ ಸುಮಾರು 30ಕ್ಕೂ ಅಧಿಕ ಇಂಧನ ಡಿಪೋಗಳನ್ನು ಟಾರ್ಗೆಟ್ ಮಾಡಿವೆ. ಈಗ ಕ್ಯಾಲ್ಕುಲೇಟ್ ಮಾಡೋಣ. ಇದು ಸಾವಿನ ಕ್ಯಾಲ್ಕುಲೇಷನ್. ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ EPA ಅದರ ಲೆಕ್ಕದ ಪ್ರಕಾರ 1 ಲೀಟರ್ ಪೆಟ್ರೋಲ್ ಉರಿದ್ರೆ ಸುಮಾರು 2.3 kgಯಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಅರೆ ಅದು ಹೆಂಗಾಗುತ್ತೆ? 1 ಲೀಟರ್ ಪೆಟ್ರೋಲಲ್ಲೇ ಇನ್ನೂ ಜಾಸ್ತಿ ತೂಕದ, ಡಬಲ್ ತೂಕದ ಕಾರ್ಬನ್ ಎಲ್ಲಿಂದ ಬರುತ್ತೆ ನೀವು ಕೇಳ್ಬೋದು. ಸ್ನೇಹಿತರೆ, ಪೆಟ್ರೋಲ್ ಸುಟ್ಟಾಗ ಆ ಕಂಬಷನ್ ಟೈಮ್ನಲ್ಲಿ ಅದು ಆಕ್ಸಿಜನ್ ಕೂಡ ಯೂಸ್ ಮಾಡುತ್ತೆ, ಅದನ್ನು ಕಂಬೈನ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹೊರಬರಬೇಕಾದ್ರೆ ಅದು ತೂಕ ಜಾಸ್ತಿ ಆಗಿರುತ್ತೆ. ಈಗ ನೀವೇ ಊಹೆ ಮಾಡಿ, ಕೇವಲ ಶಹರಾನ್ ಡಿಪೋದಲ್ಲಿದ್ದ 26 ಕೋಟಿ ಲೀಟರ್ ಇಂಧನ ಪೂರ್ತಿಯಾಗಿ ಉರಿದಿದೆ ಅಂತ ಹೇಳಿದ್ರೆ ಅಲ್ಲಿ ಬರೋಬ್ಬರಿ 6 ಲಕ್ಷ ಟನ್ಗೂ ಅಧಿಕ CO2 ಕಾರ್ಬನ್ ಡೈಆಕ್ಸೈಡ್ ನೇರವಾಗಿ ವಾತಾವರಣ ಸೇರಿದೆ. ಇದರೊಟ್ಟಿಗೆ ಮನುಷ್ಯರ ಉಸಿರು ಕಟ್ಟಿಸೋ ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ನಂಥ ಅತಿ ಭಯಾನಕ ಕೆಮಿಕಲ್ಗಳು ಕೂಡ ಅಲ್ಲಿ ರಿಲೀಸ್ ಆಗಿವೆ. 1,30,000 ಕಾರುಗಳು ಇಡೀ ವರ್ಷ ಓಡಿ ಹೊಗೆ ಬಿಟ್ಟರೆ ಎಷ್ಟು ಮಾಲಿನ್ಯ ಆಗುತ್ತೋ ಅಷ್ಟೇ ಪ್ರಮಾಣದ ಮಾಲಿನ್ಯ ಜಸ್ಟ್ 1-2 ದಿನಗಳಲ್ಲಿ ಟೆಹರಾನ್ ಆಕಾಶ ಸೇರಿದೆ. ಸ್ಫೋಟಕ ಬಿದ್ದ ಮರುಕ್ಷಣವೇ ಇಡೀ ಡಿಪೋಗಳು ಜ್ವಾಲಾಮುಖಿ ಥರ ಬ್ಲಾಸ್ಟ್ ಆದವು. ಕೇವಲ ಕೆಲವೇ ಗಂಟೆಗಳಲ್ಲಿ ದೈತ್ಯಾಕಾರದ ಕಪ್ಪು ಹೊಗೆ ಇಡೀ ಟೆಹರಾನ್ ಸಿಟಿಯನ್ನ ಕತ್ತಲಲ್ಲಿ ಮುಳುಗಿಸಿಬಿಡ್ತು. ಆಸಿಡ್ ಮಳೆ, ಆಕಾಶದಿಂದ ಸುರಿತಾ ಇದೆ ಕಪ್ಪು ವಿಷ. ಸ್ನೇಹಿತರೆ, ಕೇವಲ ಗಂಟೆಗಳ ಅಂತರದಲ್ಲಿ ಆಕಾಶಕ್ಕೆ ಚಿಮ್ಮಿದ ಈ ಕೋಟ್ಯಂತರ ಟನ್ ವಿಷಕಾರಿ ಹೊಗೆ ಸುಮ್ಮನೆ ಮಾಯ ಆಗಲಿಲ್ಲ. ಬದಲಾಗಿ ಇಡೀ ಟೆಹರಾನ್ ನಗರವನ್ನು ಆವರಿಸಿಕೊಂಡು ನೇರವಾಗಿ ಮೋಡಗಳಿಗೆ ಸೇರಿದೆ. ಇದರಿಂದ ಬ್ಲ್ಯಾಕ್ ಆಸಿಡ್ ರೇನ್ ಅಂದರೆ ಕಪ್ಪು ಬಣ್ಣದ ಆಮ್ಲ ಮಳೆ ಸುರಿಯೋಕೆ ಶುರುವಾಗಿದೆ. ಯಾಕಂದರೆ ಪೆಟ್ರೋಲಿಯಂ ಅಥವಾ ಕಚ್ಚಾ ತೈಲ ಹೊತ್ತಿ ಉರಿದಾಗ ಅದರಿಂದ ಬರೀ ಬೂದಿ ಮಾತ್ರ ಬರಲ್ಲ, ಬದಲಾಗಿ ಆಲ್ರೆಡಿ ಹೇಳಿದ ಹಾಗೆ ವಾತಾವರಣಕ್ಕೆ ಅತಿ ಭಯಾನಕವಾದ ವಿಷಾನಿಲಗಳು ಕೂಡ ರಿಲೀಸ್ ಆಗ್ತಾನೆ ಇರ್ತವೆ. ಅಂಥದ್ರಲ್ಲಿ ಇಡೀ ಡಿಪೋಗೆ ಬಿದ್ದಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ ಯೋಚನೆ ಮಾಡಿ. ಮುಖ್ಯವಾಗಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇವೆರಡು ಅತ್ಯಂತ ಡೇಂಜರಸ್ ಕೆಮಿಕಲ್ಸ್. ಇದರೊಂದಿಗೆ ಮಸಿ ಮತ್ತು ಹೈಡ್ರೋಕಾರ್ಬನ್ ಆವಿ ಕೂಡ ಮೋಡಗಳ ಕಡೆಗೆ ಹೋಗಿ ಸೇರಿಕೊಳ್ತಾ ಇದೆ. ಯಾವಾಗ ಈ ಡೇಂಜರಸ್ ಕೆಮಿಕಲ್ಸ್ ಆಕಾಶದಲ್ಲಿರೋ ಆಕ್ಸಿಜನ್ ಮತ್ತು ತೇವಾಂಶ, ವಾಟರ್ ವೇಪರ್ ಜೊತೆ ಸೇರಿಕೊಳ್ಳುತ್ತೋ ಆಗ ಅಲ್ಲಿ ಒಂದು ಭಯಾನಕ ಕೆಮಿಕಲ್ ರಿಯಾಕ್ಷನ್ ಶುರುವಾಗುತ್ತೆ. ಸಲ್ಫರ್ ಡೈಆಕ್ಸೈಡ್ ನೀರಿನ ಜೊತೆ ಸೇರಿ ಸಲ್ಫ್ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ನೈಟ್ರೋಜನ್ ಆಕ್ಸೈಡ್ ನೀರಿನೊಂದಿಗೆ ಸೇರಿ ನೈಟ್ರಿಕ್ ಆಸಿಡ್ ಆಗಿ ಬದಲಾಗುತ್ತೆ. ಈಗ ಊಹೆ ಮಾಡಿ ಸ್ನೇಹಿತರೆ, ಆಕಾಶದಲ್ಲಿರೋ ಮೋಡಗಳಲ್ಲಿರೋದು ಮಳೆ ನೀರಲ್ಲ, ಬದಲಾಗಿ ಕಂಪ್ಲೀಟ್ ಆಸಿಡ್. ಈ ಮೋಡಗಳಿಂದ ಮಳೆ ಹನಿಗಳು ಭೂಮಿಯ ಕಡೆಗೆ ಬೀಳುವಾಗ ಗಾಳಿಯಲ್ಲಿ ದಟ್ಟವಾಗಿ ತುಂಬಿಕೊಂಡಿರೋ ಎಣ್ಣೆಯುಕ್ತ ಮಸಿಯನ್ನು ತಮ್ಮೊಳಗಡೆ ಎಳ್ಕೊಳ್ತವೆ. ಹೀಗಾಗಿ ಭೂಮಿಗೆ ಬೀಳೋ ಮಳೆ ನಾರ್ಮಲ್ ನೀರಿನ ಥರ ಇರದೆ ನೋಡೋಕೆ ಅಕ್ಷರಶಃ ಕಪ್ಪು ಬಣ್ಣದ ಜಿಗುಟಾದ ಆಯಿಲ್ ಪೇಂಟ್ ಥರ ಇರುತ್ತೆ. ಈಗ ಇರಾನ್ ಜನ ಇಂಥ ವಿಷಕಾರಿ ಮಳೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಮಳೆ ನೀರಿನ pH ಮಟ್ಟ 5.6 ಇರುತ್ತೆ.
ಆದ್ರೀಗ ಟೆಹರಾನ್ನಲ್ಲಿ ಸುರಿತಾ ಇರೋ ಈ ಆಸಿಡ್ ಮಳೆಯ ಮಟ್ಟ pH ಮಟ್ಟ 4ಕ್ಕಿಂತ ಕೆಳಗೆ ಕುಸಿದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇವೆ. ಇದು ಮನುಷ್ಯರ ಚರ್ಮದ ಮೇಲೆ ಬಿದ್ದರೆ ರಿಯಾಕ್ಷನ್ ಆಗುತ್ತೆ, ಚರ್ಮದ ಸಮಸ್ಯೆಗಳು ಶುರುವಾಗಬಹುದು. ಸ್ನೇಹಿತರಿಗೆ ರಿಪೋರ್ಟ್ನಲ್ಲಿ ಮುಂದುವರಿಯೋಕ್ಕೂ ಮುನ್ನ ಒಂದು ಸಣ್ಣ ಅಪ್ಡೇಟ್. ಫ್ಯಾಮಿಲಿಯೊಂದಿಗೆ ಕಾಶ್ಮೀರ, ವೈಷ್ಣೋದೇವಿ, ಅಮೃತ್ಸರ ಪ್ರವಾಸ ಮಾಡಬೇಕು ಅಂದರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನಿಮಗೆ ಬೆಸ್ಟ್ ಆಗ್ಬೋದು. ಟ್ರಿಪ್ ಹೋಗೋರಲ್ಲಿ ಸೀನಿಯರ್ ಸಿಟಿಸನ್ಸ್ ಏನಾದರೂ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಡೀಟೇಲ್ಸ್ ಇಲ್ಲದೆ ಕಾಲ್ ಮಾಡಿ ಹೋಗಿ ಬರ್ಬೋದು. ತುಂಬಿ ತುಳುಕಿದ ಟೆಹರಾನ್ ಆಸ್ಪತ್ರೆಗಳು. ಈ ಡೇಂಜರಸ್ ಪ್ರಕ್ರಿಯೆ ನಂತರ ಈಗ ಟೆಹರಾನ್ ಹೇಗಿದೆ ಅಂತ ನೋಡಿದ್ರೆ ಯಾರಿಗಾದ್ರೂ ಮೈ ಜುಮ್ ಅನ್ನತ್ತೆ. ಹೊಗೆಯ ದಟ್ಟಣೆ ಎಷ್ಟಿದೆ ಅಂತ ಹೇಳಿದ್ರೆ ಸೂರ್ಯನನ್ನ ಮುಚ್ಚಿ ಹಾಕೋ ಲೆವೆಲ್ಗೆ ಮಧ್ಯಾಹ್ನ 1 ಗಂಟೆಗೂ ಕೂಡ ಜನ ಮನೆಗಳಲ್ಲಿ ಲೈಟ್ ಹಾಕೊಂಡು ಕಾರುಗಳ ಹೆಡ್ಲೈಟ್ ಆನ್ ಮಾಡಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ. ಇಡೀ ಸಿಟಿ ಈಗ ಅಕ್ಷರಶಃ ಯಾವುದೋ ಹಾಲಿವುಡ್ ಸಿನಿಮಾದ ಅಪಾಕಲಿಪ್ಸ್ ಸೀನ್ ರೀತಿ ಕಾಣಿಸ್ತಾ ಇದೆ. ಟೆಹರಾನ್ ರಸ್ತೆಗಳಲ್ಲಿ ನಿಲ್ಲಿಸಿರೋ ಕಾರುಗಳು, ಬಿಲ್ಡಿಂಗ್ಗಳ ಬಾಲ್ಕನಿ, ರಸ್ತೆಗಳು, ಹೀಗೆ ಎಲ್ಲದರ ಮೇಲೂ ಕೂಡ ಯಾರೋ ಡಾಂಬರ್ ಅಥವಾ ಕಪ್ಪು ಬಣ್ಣದ ಪೇಂಟ್ ಬಳೆದ ಹಾಗೆ ಕಲರ್ ಚೇಂಜ್ ಆಗಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದರೆ ಆಯಿಲ್ ಡಿಪೋಗಳಿಂದ ಹೊರಚಿಮ್ಮಿ ಎಲ್ಲ ಒಡೆದು ಹೋದಾಗ ಲೀಕ್ ಆದ ಸಾವಿರಾರು ಲೀಟರ್ ಉರಿಯುವ ಕಚ್ಚಾ ತೈಲ ಡೈರೆಕ್ಟ್ ಆಗಿ ಮಳೆ ನೀರು ಹೋಗೋ ರೀತಿ ಚರಂಡಿಗಳಿಗೆ ಬಂದು ಹರಿದು ಬಂದಿದೆ. ಚರಂಡಿಗಳಲ್ಲಿ ನೀರಿಗಿಂತ ಹೆಚ್ಚಾಗಿ ತೈಲ ತುಂಬಿದ್ರಿಂದ ರಸ್ತೆಗಳಲ್ಲಿ ಬೆಂಕಿಯ ಹೊಳೆ ಹರಿದ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಇದನ್ನ ಲೋಕಲ್ಸ್ ಬೆಂಕಿ ಮಳೆ ಅಂತ ಕರೀತಾ ಇದ್ದಾರೆ. ಇದೆಲ್ಲದರಿಂದ ಜನರಿಗೆ ವಿಪರೀತ ಉಸಿರಾಟದ ಸಮಸ್ಯೆ ಶುರುವಾಗಿದೆ. ಮಳೆ ಸಿಕ್ಕಾಕೊಂಡ ಜನರ ಚರ್ಮ ಮತ್ತು ತುಟಿಗಳು ಸುಡೋಕೆ ಶುರುವಾಗಿವೆ. ಹೆಡೇಕ್, ಐ ಪ್ರಾಬ್ಲಮ್ಸ್, ಗಂಟಲಲ್ಲಿ ಸಿಕ್ಕಾಪಟ್ಟೆ ಉರಿ, ಜನ ಆಸ್ಪತ್ರೆಗೆ ಓಡ್ತಾ ಇದ್ದಾರೆ. ಟೆಹರಾನ್ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇವೆ. ಇರಾನ್ನಲ್ಲಿರೋ ನೂರಾರು ಭಾರತೀಯ ಮೂಲದವರು ಕೂಡ ಭಾರತದಲ್ಲಿರೋ ಸಂಬಂಧಿಕರಿಗೆ ಕಾಲ್ ಮಾಡಿ ಕಣ್ಣೀರು ಹಾಕ್ತಿದ್ದಾರೆ. ಉಸಿರಾಡೋಕೆ ಆಗ್ತಿಲ್ಲ, ಕಾಪಾಡಿ ಅಂತ. ಇದೇ ಕಾರಣಕ್ಕೆ ಇರಾನ್ನ ರೆಡ್ ಕ್ರೆಸೆಂಟ್ ಸಂಸ್ಥೆ ಟೆಹರಾನ್ನಲ್ಲಿ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೆ. ಯಾರು ಮನೆಯಿಂದ ಹೊರಗೆ ಬರಬೇಡಿ, ಕಿಟಕಿ ಬಾಗಿಲುಗಳನ್ನು ಬಂದ್ ಮಾಡಿಬಿಡಿ, ಪ್ಯಾಕ್ ಮಾಡಿದ ಫುಡ್ಗಳ ಮೇಲೂ ಆಸಿಡ್ ಕೂರೋ ಚಾನ್ಸಸ್ ಇರೋದ್ರಿಂದ ಪ್ರತಿಯೊಂದು ಪ್ಯಾಕೆಟನ್ನು ತೊಳೆದು ಯೂಸ್ ಮಾಡಿ, ಎಲ್ಲ ಬಚ್ಚಿಡಿ, ಹಾಗೆ ವಾಟರ್ ಫಿಲ್ಟರ್ ಅನ್ನ ತಕ್ಷಣ ಚೇಂಜ್ ಮಾಡಿ ಅನ್ನೋ ವಾರ್ನಿಂಗ್ ಕೊಡಲಾಗಿದೆ. ಟೆಹರಾನ್ನಲ್ಲಿ ಉಸಿರಲ್ಲೇ ಅಡಗಿದೆ ಆಪತ್ತು, ಭವಿಷ್ಯದ ಕ್ಯಾನ್ಸರ್ ಕ್ಯಾಪಿಟಲ್ ಆಗುತ್ತಾ ಇರಾನ್. ಸ್ನೇಹಿತರೆ, ಇರಾನ್ನವರಲ್ಲ, ಲಂಡನ್ ಯೂನಿವರ್ಸಿಟಿಯ ಕೆಮಿಕಲ್ ಡಿಪಾರ್ಟ್ಮೆಂಟ್ ತಜ್ಞರು ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಕಿಯಿಂದ ರಿಲೀಸ್ ಆಗಿರೋ ಹೊಗೆಯಲ್ಲಿ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅನ್ನೋ ಅತ್ಯಂತ ಡೇಂಜರಸ್ ವಿಷಕಾರಿ ಕಣಗಳಿವೆ. ಇವು ಕಾರ್ಸಿನೋಜನ್ಸ್, ಕ್ಯಾನ್ಸರ್ ಕಾರಕಗಳು. ಮನುಷ್ಯರ ಶ್ವಾಸಕೋಶಕ್ಕೆ ಸೇರಿದ್ರೆ, ಆಮೇಲೆ ರಕ್ತನಾಳಗಳನ್ನು ಸೇರಿದ್ರೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಬರೋದು ಗ್ಯಾರಂಟಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ಆಗಿದೆ. 1991 ಗಲ್ಫ್ ವಾರ್ ಟೈಮ್ನಲ್ಲಿ ಅವತ್ತು ಇರಾಕ್ನ ಸದ್ದಾಮ್ ಹುಸೇನ್ ಪಡೆಗಳು ಕುವೈತ್ನಿಂದ ಹಿಂದಿರುಗುವಾಗ ಕುವೈತ್ನ ಸುಮಾರು 700ಕ್ಕೂ ಅಧಿಕ ತೈಲ ಬಾವಿಗಳಿಗೆ ಬೆಂಕಿ ಇಟ್ಟು ಹೋಗಿದ್ವು. ಆಗಲೂ ಅಷ್ಟೇ, ನಿರಂತರ 10 ತಿಂಗಳ ಕಾಲ ಕುವೈತ್ನ ಆಕಾಶದಲ್ಲಿ ಸೂರ್ಯ ಕಂಡಿರಲಿಲ್ಲ. ದಿನದ 24 ಗಂಟೆನೂ ಕತ್ತಲು ಆವರಿಸಿತ್ತು. ಕಪ್ಪು ಮಳೆ ಸುರಿದಿತ್ತು. ಲಕ್ಷಾಂತರ ಪ್ರಾಣಿ ಪಕ್ಷಿಗಳು ಜೀವ ಬಿಟ್ಟಿದ್ವು. ಆ ವಿಷಗಾಳಿಯನ್ನು ಉಸಿರಾಡಿದ ಜನ ಇವತ್ತಿಗೂ ಕ್ಯಾನ್ಸರ್ನಿಂದ ಒದ್ದಾಡ್ತಿದ್ದಾರೆ. ಅಲ್ಲಿ ಅದೇ ಹಿಸ್ಟ್ರಿ, ಅದೇ ದುರಂತ ಈಗ 2026ರಲ್ಲಿ ಮಿಡಲ್ ಈಸ್ಟ್ನ ಇನ್ನೊಂದು ರಾಷ್ಟ್ರ ಇರಾನ್ನ ಟೆಹರಾನ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಈ ರೀತಿ ಸ್ನೇಹಿತರೆ, ಯುದ್ಧ ಅನ್ನೋದು ರಾಷ್ಟ್ರಗಳ ಅಥವಾ ಪೊಲಿಟಿಷಿಯನ್ಸ್ ಈಗೋ ಸ್ಯಾಟಿಸ್ಫೈ ಮಾಡಬಹುದು, ಆದರೆ ಪರಿಸರ ನಾಶಕ್ಕೆ ಯಾವುದೇ ಬಾರ್ಡರ್ಸ್ ಇರೋದಿಲ್ಲ. ಗಾಳಿ ಮಳೆಗೆ ಯಾವ ರಾಷ್ಟ್ರದ ಪಾಸ್ಪೋರ್ಟ್ ಕೂಡ ಬೇಕಾಗಿಲ್ಲ. ಇವತ್ತು ಟೆಹರಾನ್ ನಾಳೆ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಹರಡಬಹುದು. ಅದೇ ಇಸ್ರೇಲ್ ಮೇಲೂ ಕೂಡ ಹೋಗಬಹುದು, ಸೌದಿ ಅರೇಬಿಯಾದ ಮೇಲೂ ಕೂಡ ಬರ್ಬೋದು, UAE ಮೇಲೂ ಕೂಡ ಬರ್ಬೋದು. ಇನ್ನು ಈ ಕಡೆಗೆ ಭಾರತ, ಪಾಕಿಸ್ತಾನಕ್ಕೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು, ಸಣ್ಣ ಪ್ರಮಾಣದಲ್ಲಾದ್ರೂ ಆಗ್ಬೋದೇನೋ. ಸದ್ಯಕ್ಕೆ ಈ ಕೂಡಲೇ ಭಾರತಕ್ಕೇನು ಅಪಾಯ ಇಲ್ಲ, ಯಾಕಂದ್ರೆ ಗಾಳಿಗೆ ಈ ಕಡೆಯಿಂದ ಆ ಕಡೆಗೆ ಹೊಡಿತಾ ಇದೆ, ಆ ಕಡೆಗೆ ದೂರ ದೂಡ್ತಾ ಇದ್ದಾವೆ ನಮ್ಮ ಅದೃಷ್ಟಕ್ಕೆ. ಆದರೆ ಪಾಕಿಸ್ತಾನ ಬಾರ್ಡರ್ ಶೇರ್ ಮಾಡುತ್ತೆ ಇರಾನ್ ಜೊತೆಗೆ, ಅಲ್ಲಿಗೆ ರಿಸ್ಕ್ ಜಾಸ್ತಿ ಇದೆ. ತುರ್ಕ್ಮೆನಿಸ್ತಾನ್, ಆ ಕಡೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗೆ ಇನ್ನೂ ರಿಸ್ಕ್ ಜಾಸ್ತಿ ಇದೆ. ಸೊ ಯಾವುದೇ ಬಾರ್ಡರ್ಸ್ ಇಲ್ಲ ಈ ಅಪಾಯಕಾರಿ ವಾತಾವರಣಕ್ಕೆ ಅಥವಾ ಪೊಲ್ಯೂಷನ್ಗೆ ಸ್ನೇಹಿತರೆ. ಇಮಿಡಿಯೇಟ್ ಅಲ್ಲ ಆಗ್ಬೋದು, ಸೊ ಸ್ವಲ್ಪ ಬೇರೆ ಕಡೆಗೂ ಕೂಡ ಅದರ ಬಿಸಿ ಹೊಡಿಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ನಿಮಗೆ ಇರಾನ್ನ ಇವತ್ತಿನ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ಆ್ಯಸಿಡ್ ಮಳೆ ಅಂತ ನೀವು ನೋಡ್ತಾ ಇರ್ಬೋದಲ್ಲ ಎಲ್ಲ ಕಡೆ, ನಿಮಗೂ ಕೂಡ ಕ್ವಶನ್ ಬಂದಿರ್ಬೋದು ಇದು ಹೆಂಗೆ ಅಂತೇಳಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ನಿಷ್ಪಕ್ಷಪಾತ ಕೆಲಸಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.